ನಮ್ಮ ಅರ್ಕಲಗೂಡಿನಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಈ ಏಡಿ ಕಾಲೋನಿ ಮತ್ತು ಕೊಳಚೆ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ಕೆಲ್ಲೂರುಪೇಟೆ ಮಾಚಗೊಂಡಳ್ಳಿ ಇದರಲ್ಲಿ 220 ಮನೆಗಳು ಮಂಜೂರಾಗಿದ್ದು ಎಲ್ಲ ಮನೆಗಳು ಪೂರ್ಣಗೊಂಡಿದೆ ಅಂತ ಹೇಳ್ತಾರೆ. ಅದು ಮಾನ್ಯ ಮಂತ್ರಿಗಳದು ಪೂರ್ಣಗೊಂಡಿಲ್ಲ, ಸ್ವಲ್ಪ ವಿಚಾರಿಸಬೇಕು ಅದನ್ನ. ಅದಾದ್ಮೇಲೆ ನಾನು ಮಂತ್ರಿ ಆಗಿದ್ದಾಗ ಫಾರಂ 53 ನಲ್ಲಿ ರೈತರು ಅಪ್ಲೈ ಮಾಡಿದ್ರು. ವಾರ್ಡ್ ನಂಬರ್ 3 ಸರ್ವೆ ನಂಬರು 241 ಮತ್ತು 9 ಎಕರೆ 10 ಗುಂಟೆ ಮತ್ತು 1 ಎಕರೆ 31 ಗುಂಟೆ, ಒಟ್ಟು 11 ಎಕರೆ 1 ಗುಂಟೆನಲ್ಲಿ ಈ ಜಾಗನ ನಿವೇಶನ ರೈತರಿಗೆ ಮನೆ ಕಟ್ಕೊಡ್ಬೇಕು ಅಂತ ಹೇಳಿ ಮಾಡಿದ್ದು. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳಿಗೆ ನಾವು ಮನವಿ ಮಾಡೋದಿಷ್ಟೇ, ಟೌನ್ ಲಿಮಿಟ್ಸ್ ಅಲ್ಲಿ ನೀವು ನಿವೇಶನಗಳನ್ನ ಬಡವರಿಗೆ ಕೊಟ್ರೆ ಅವ್ರಿಗೆ ದುಡ್ಡು ಇರೋದಿಲ್ಲ, ಕಟ್ಟಕ್ ಆಗಲ್ಲ. ನನ್ನ ಮನವಿ ಏನು ಅಂದ್ರೆ G+3 ಆಧಾರದ ಮೇಲೆ 1500 ಮನೆಗಳು ನಮ್ಮ ಅವಶ್ಯಕತೆ ಇರೋದ್ರಿಂದ ನಾವು ಕೊಟ್ಟಿರ್ತಕ್ಕಂಥ 11 ಎಕರೆ 1 ಗುಂಟೆ ಏನಿದೆ ಅದರಲ್ಲಿ G+3 ಕಟ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಅದನ್ನ ಅಲ್ಲಿ ಜಾಸ್ತಿ SC ST ಅಲ್ಪಸಂಖ್ಯಾತರು ಇರೋದ್ರಿಂದ ಇದನ್ನ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸದಸ್ಯರು ಹೇಳ್ದಂಗೆ ಅವ್ರ ಕ್ಷೇತ್ರದಲ್ಲಿ ರಾಜೀವ್ ಗಾಂಧಿ EHP ಸ್ಕೀಮ್ ಅಲ್ಲಿ ಬಸವ ಅಂಬೇಡ್ಕರ್ ವಾಸ್ತವ್ಯದಲ್ಲಿ 2013-14 283 ಮನೆಗಳು ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಸದಸ್ಯರು ಹೇಳ್ದಂಗೆ 195 ಮನೆ ಕಂಪ್ಲೀಟ್ ಆಗಿದೆ, 21 ಮನೆ ಕೆಲಸ ನಡೀತಾ ಇದೆ, 3 ಮನೆ ಅನ್ಸ್ಟಾರ್ಟರ್ ಆಗಿದೆ ಶಾಸಕರೇ. ಅದರಲ್ಲಿ 63 ಜನ ಬಹಳ ನೋಟಿಸ್ ಕೊಟ್ರು ಇನ್ನು ಅವ್ರು ಡೀಟೇಲ್ ಕೊಟ್ಟಿಲ್ಲ ಅವರು, ಇಲ್ಲಾಂದ್ರೆ ಅದು ಬ್ಲಾಕ್ ಮಾಡಿದೀವಿ. ಅದು ಅನ್ಬ್ಲಾಕ್ ಮಾಡ್ಬೇಕಾದ್ರೆ ಆ ಡೀಟೇಲ್ ಕೊಡಕ್ಕೆ ಹೇಳಿ ಅದು ಮಾಡ್ತೀವಿ. ಸ್ಲಮ್ ಬೋರ್ಡ್ ತಾವು ಹೇಳ್ದಂಗೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಬಹಳ ವರ್ಷದಿಂದ ಮನೆಗಳು ಪೆಂಡಿಂಗ್ ಇತ್ತು ಕೊಡೋದು. ಏನಕ್ಕಂದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಆ ಬೆನಿಫಿಷರಿ 4 ಲಕ್ಷ ಕೊಡಬೇಕಾಗಿತ್ತು. ಬೆನಿಫಿಷರಿ ಕೊಡಕ್ಕೆ ಸಾಧ್ಯ ಆಗಲ್ಲ ಅಂತ ಕಾರಣಕ್ಕೆ ಸರ್ಕಾರ ವತಿಯಿಂದ ನಾವೇ 4 ಲಕ್ಷ ಕೊಡಬೇಕಂತ ತೀರ್ಮಾನ ಮಾಡಿ ಎಲ್ಲಾ ಮನೆಗಳು ಇಡೀ ರಾಜ್ಯದಲ್ಲಿ 36,789 ಮನೆಗಳು 24 ಮಾರ್ಚ್ ಅಲ್ಲಿ ನಾವು ಕೊಟ್ವಿ. ಅದ್ರಲ್ಲಿ 220 ಮನೆಯನ್ನು ತಮ್ಮ ಕ್ಷೇತ್ರದ್ದು ಅವತ್ತು ಕೊಟ್ಟಿದೀವಿ. ಆ ಸಣ್ಣ ಪುಟ್ಟ ಕೆಲಸ ಇದ್ರೆ ತಾವು ಡೀಟೇಲ್ ಆಗಿ ಮಾಹಿತಿ ಕೊಟ್ರೆ ಅದ್ ಮಾಡ್ಕೊಡ್ತೀವಿ. ಏನ್ 11 ಎಕರೆ ತಮ್ಮ ಕ್ಷೇತ್ರದಲ್ಲಿ ನಾವು ರಿಸರ್ವ್ ಇಟ್ಟಿದ್ದೀವಿ, ಅದಕ್ಕೆ ನಾವು ಬೆನಿಫಿಷರಿನ ಆಯ್ಕೆ ಮಾಡಿಲ್ಲ. 353 ಜನ ಬೆನಿಫಿಷರಿ ಆಯ್ಕೆ ಮಾಡಬೇಕು, ಇನ್ನು ಆಯ್ಕೆ ಮಾಡಿ ಕೊಟ್ಟಿಲ್ಲ. ನಾವು ತಾವು ಆಯ್ಕೆ ಮಾಡಿ ಬೆನಿಫಿಷರಿ ಆಯ್ಕೆ ಮಾಡಿಕೊಟ್ರೆ ಈಗ ಆಕ್ಚುಲ್ ನಾವು ಮಾರ್ಕ್ ಮಾಡಿ ಸೈಟ್ ಕೊಡ್ಬೇಕಂತ ತೀರ್ಮಾನ ಮಾಡೋದು. ತಾವು G+3 ಮನೆಗಳು ಕಟ್ಕೊಡಿ ಅಂತ ತಾವು ಮನವಿಯನ್ನ ಮಾಡ್ಕೊಂಡಿದ್ದೀರಾ. ದಯಮಾಡಿ ಆ ಪ್ರಪೋಸಲ್ ನನ್ ಕೊಡಿ, ನಾನು ಅಂದ್ರೆ ಮಾಡ್ಕೊಡ್ತೀನಿ. ಅಧ್ಯಕ್ಷರೇ, ಇದು ಪಾಪ 11 ಎಕರೆ 1 ಗುಂಟೆನ ರೈತರು ಫಾರಂ 53 ಹಾಕಿ ಟೌನ್ ಪಕ್ಕದಲ್ಲಿ ಇರೋದನ್ನ ನಾನೇ ಅವ್ರಿಗೆ ಮನವೊಲಿಸಿ, ಇಲ್ಲಪ್ಪ ಸೈಟ್ಗಳಿಗೆ ಅವಶ್ಯಕತೆ ಇದೆ, ಮನೆ ಮಾಡ್ಬೇಕು ಅಂತ ಹೇಳಿ ಪಾಪ ರೈತರು ಬಿಟ್ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನ G+3 ಮಾಡ್ಕೊಟ್ರೆ ಆ ಕ್ಷೇತ್ರಕ್ಕೆ ಒಂದು ಒಳ್ಳೇದಾಗ್ತದೆ, ಮಾಡ್ಕೊಡಿ ಅಂತ ಹೇಳಿ ಮಾಡಿ. ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಅವ್ರ ಪ್ರಪೋಸಲ್ ಕೊಟ್ಟಿರೋದು ನಮ್ಗೆ ಸೈಡ್ ಮಾಡ್ಕೊಡಿ ಅಂತ. ಈಗ ಏನಕ್ಕಂದ್ರೆ ಸೈಡ್ ಮಾಡ್ಕೊಡ್ಬೇಕಾದ್ರೆ ಬರೇ 11 ಎಕರೆದಲ್ಲಿ 353 ಜನಕ್ಕೆ ಕೊಡಕ್ ಮಾತ್ರ ಸಾಧ್ಯ. ಇವರು ಅದೇ G+3 ಮನೆಗಳು ಕೊಡ್ಬೇಕಂತ ಅದು ಕ್ಯಾನ್ಸಲ್ ಮಾಡಿ ಪ್ರಪೋಸಲ್ ಕೊಟ್ರೆ ಕನಿಷ್ಠ ಎಲ್ಲಾದ್ರೂ 1 ಎಕರೆದಲ್ಲಿ 200 ಮನೆ ಕಟ್ಬೋದು, 1300 ಮನೆ 200 ಮನೆ ಕಟ್ಬೋದು. ನಾವು ಆ ಪ್ರಪೋಸಲ್ ಕೊಡಿ ನನಗೆ. ನೀವೀಗ ಸದ್ಯಕ್ಕೆ ಕೊಟ್ಟಿರೋ ಪ್ರಪೋಸಲ್ ನ ಸೈಡ್ ಮಾಡಕ್ ಪ್ರಪೋಸಲ್ ಕೊಟ್ಟಿದ್ದೀರಾ. ಆ ಪ್ರಪೋಸಲ್ ಕ್ಯಾನ್ಸಲ್ ಮಾಡಿಸಿ ನನಗೆ G+3 ಮಾಡ್ಬೇಕು. ಏನಕ್ಕಂದ್ರೆ ಬೆನಿಫಿಷರಿಗೆ ಹೇಳ್ಬಿಟ್ಟಿದ್ದೀರಾ ತಾವು 253 ಜನಕ್ಕೆ ಹೇಳ್ಬಿಟ್ಟಿದ್ದೀರಾ ಸೈಡ್ ಮಾಡ್ಕೊಡ್ತೀವಿ ಅಂತ. ಅವ್ರ ಆಸೆ ಇಟ್ಕೊಂಡಿದ್ದಾರೆ. ಅದ್ ತಾವು ಕರೆಸಿ ಮೀಟಿಂಗ್ ಮಾಡಿ ಆ ಕ್ಯಾನ್ಸಲ್ ಮಾಡಿ ಹೊಸ ಪ್ರಪೋಸಲ್ ಕೊಡಿ, ನಾನು ಮಾಡ್ಕೊಡ್ತೀನಿ. ಅಧ್ಯಕ್ಷರೇ, ನೀವ್ ಹೇಳೋದು ನಾನು ಅದನ್ನ ಹೇಳಿಲ್ಲ, ಪ್ರಪೋಸಲ್ ನಾವು ಕೊಟ್ಟಿಲ್ಲ. ನಮ್ಮಲ್ಲಿ ಬಂದಿರೋ ಅಲ್ಲ, ನಿಮ್ಮಲ್ಲಿ ಬಂದಿದೆ ಅದಲ್ಲ, ನಾನ್ ಕೇಳಿರೋದೇನೆ G+3 ಕೊಡ್ಬೇಕು ಅಂತ ಹೇಳಿದ್ವಿ. ನಿಮ್ಮ ಅಧಿಕಾರಿಗಳು ಆ ರೀತಿ ಯಾವ್ದಾದ್ರು ತಪ್ಪು ಕೊಟ್ಟಿದ್ರೆ ತಿರ್ಗಾ ಹೊಸ ಪ್ರಪೋಸಲ್ ಕೊಡ್ತೀವಿ, ಆ ಮನೆನ G+3 ಕಟ್ಕೊಡಿ. ಅಧ್ಯಕ್ಷ ಪ್ರಪೋಸಲ್ ಕೊಡಿ.